ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 20ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 20. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಅನುವಾದ: ಯಾವ ಪುರುಷನು ಸಮಸ್ತ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಸರ್ವಥಾ ತ್ಯಾಗ ಮಾಡಿ ಜಗತ್ತಿನ ಆಶ್ರಯದಿಂದ ರಹಿತನಾಗಿದ್ದಾನೆಯೋ ಮತ್ತು ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿದ್ದಾನೆಯೋ ಅವನು ಕರ್ಮಗಳಲ್ಲಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ಕೂಡ ವಾಸ್ತವವಾಗಿ ಏನನ್ನೂ ಮಾಡುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವ ಮನುಷ್ಯ ಎಲ್ಲ ಕರ್ಮಗಳಲ್ಲಿ ಮತ್ತೆ ಅದರಿಂದ ಬರುತ್ತಲ್ಲ ಫಲಗಳು, ಆ ಫಲದಲ್ಲಿ ಆಸಕ್ತಿಯನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿರ್ತಾನೋ, ತ್ಯಾಗ ಮಾಡಿ ಈ ಜಗತ್ತಿನ ಆಶ್ರಯದಿಂದ ರಹಿತನಾಗಿರ್ತಾನೋ, ಅಂದ್ರೆ ಯಾರ ಮೇಲೂ ಅವನು ಡಿಪೆಂಡ್ ಆಗಿರಲ್ಲ. ಈಗ ನಮಗೆ ಇಂಥವ್ರು ಇರಲೇಬೇಕು, ಈ ವಸ್ತು ಇರಲೇಬೇಕು ಅನ್ನುವಂಥದ್ದಿದೆ. ಅದಿಲ್ಲ ಅಂತಂದ್ರೆ ನಂಗೆ ಆಗಲ್ಲ ಅನ್ನೋ ರೀತಿ ಇದೆ ಅಲ್ವಾ. ಆದ್ರೆ ಅವನಿಗೆ ಹಾಗಲ್ಲ. ಈ ಜಗತ್ತಿನಲ್ಲಿ ಯಾರ ಆಶ್ರಯನೂ ಅವನಿಗೆ ಬೇಕಾಗಿಲ್ಲ. ಮತ್ತೆ ಯಾವಾಗ್ಲೂ ಪರಮಾತ್ಮನಲ್ಲೇ ರಮಿಸ್ತಾ ಇರ್ತಾನೆ. ಆ ಪರಮಾತ್ಮನಲ್ಲೇ ಅವನು ನಿತ್ಯ ತೃಪ್ತನಾಗಿರ್ತಾನೆ. ಅವನ ಕರ್ಮಗಳಲ್ಲಿ ಅವನು ಹೇಗಾದ್ರೂ ಎಷ್ಟಾದ್ರೂ ಕೆಲಸ ಮಾಡ್ತಾ ಇದ್ರು ಕೂಡ ಅವನು ವಾಸ್ತವವಾಗಿ ಅವನು ಏನು ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭೌತಿಕ ಪ್ರಪಂಚದ ಆಸೆ ಆಗಿರಬಹುದು, ಯಾವುದೇ ಮನುಷ್ಯ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗದೆ ತಾನು ಸ್ವತಂತ್ರವಾಗಿ ಭಗವಂತನ ಮೇಲೆ ಡಿಪೆಂಡ್ ಆಗಿ ಅವನನ್ನೇ ಸದಾ ಸ್ಮರಣೆ ಮಾಡ್ಕೊಳ್ತಾ ಅವನು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅವನು ವಾಸ್ತವವಾಗಿ ಏನೂ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಮಾಡ್ಕೋಬೇಕು ಅಂತ ಇದರ ಅರ್ಥ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಸಮಸ್ತ ಕರ್ಮಗಳಲ್ಲಿ ಮತ್ತೆ ಅವುಗಳ ಫಲದಲ್ಲಿ ಆಸಕ್ತಿಯನ್ನ ಸರ್ವಥಾ ತ್ಯಾಗ ಮಾಡೋದು ಅಂತಂದ್ರೆ ಏನು? ಈಗ ನಾವು ತಿಳ್ಕೊಂಡ್ವಿ, ಏನು ಎಲ್ಲ ಕರ್ಮಗಳಲ್ಲೂ ಅದರ ಫಲದ ಆಸಕ್ತಿಯನ್ನ ಬಿಡೋದು ಅಂತಂದ್ರೆ ಏನು? ಯಾಕಂದ್ರೆ ಕೆಲಸ ಮಾಡದೆ ಯಾರು ಸುಮ್ಮನೆ ಇರೋದಕ್ಕಂತೂ ಆಗೋದಿಲ್ಲ. ಪ್ರತಿ ಕ್ಷಣ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ಬೇಕಲ್ವಾ. ಹಾಗಿದ್ಮೇಲೆ ಕೆಲಸ ಮತ್ತೆ ಅದರ ಫಲದ ಆಸಕ್ತಿಯನ್ನ ಹೇಗೆ ಬಿಡೋದು ಅಂತಂದ್ರೆ ಏನು? ಈಗ ನಾವೇನೋ ಕೆಲಸ ಮಾಡಿದಾಗ ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತಲ್ವಾ. ನಾವು ಇಷ್ಟಪಡದೆ ಇರಲಿ, ಅದು ಸಿಗುತ್ತೆ. ಬಟ್ ಅದನ್ನ ಬಿಡೋದು ಅಂತಂದ್ರೆ ಏನರ್ಥ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ತಿಳ್ಕೊಳ್ಬೇಕಲ್ವಾ. ಯಾಕಂದ್ರೆ ನಾವು ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ್ಲೇ ಅದಕ್ಕೊಂದು ಅರ್ಥ ಬರೋದು. ನಾವು ಇದನ್ನೆಲ್ಲ ಕೇಳ್ತಾ ಇರೋದಕ್ಕೆ ಮತ್ತೆ ತಿಳ್ಕೊಳ್ತಾ ಇರೋದಕ್ಕೆ ಒಂದು ಬೆಲೆ ಅಂತಂದ್ರೆ ಏನ್ ಅರ್ಥ? ನಾವು ಅದನ್ನ ಫಾಲೋ ಮಾಡಿದಾಗ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗಲ್ವಾ. ಸೊ ಅದಕ್ಕೆ ಇಲ್ಲಿ ಉತ್ತರವನ್ನ ತಿಳ್ಕೊಳ್ಳೋಣ. ಈಗ ಯಜ್ಞ, ದಾನ, ತಪಸ್ಸು, ಹಾಗೆ ಜೀವನದ ಮತ್ತೆ ಶರೀರದ ನಿರ್ವಹಣೆಗೋಸ್ಕರ ಶಾಸ್ತ್ರಗಳಲ್ಲಿ ಎಂಥ ಕೆಲಸಗಳನ್ನ ಮಾಡಬೇಕು ಒಬ್ಬ ಮನುಷ್ಯ ಆದ್ಮೇಲೆ, ಅವನು ಯಾವ ವರ್ಣದಲ್ಲಿರ್ತಾನೆ, ಯಾವ ಆಶ್ರಮದಲ್ಲಿರ್ತಾನೋ ಅದಕ್ಕೋಸ್ಕರ ತನ್ನ ಜೀವನವನ್ನ ನಡೆಸೋದಕ್ಕೆ ಮತ್ತೆ ತನ್ನ ಶರೀರವನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಏನನ್ನ ಮಾಡಬೇಕು ಕರ್ಮಗಳು ಅಂತ ಶಾಸ್ತ್ರಗಳಲ್ಲಿ ವಿಧಿಸಿದಾರೋ, ಮತ್ತೆ ಒಬ್ಬ ಮನುಷ್ಯನಿಗೆ ಅವುಗಳಲ್ಲಿ ಸ್ವಾಭಾವಿಕವಾಗಿ ಆಸಕ್ತಿ ಇರುತ್ತೋ, ನಾವು ಬೈ ಫೋರ್ಸ್ಫುಲ್ ಆಗಿ ಮಾಡಬೇಕು ಅಂತೇನಿಲ್ಲ, ನಮಗೆ ಸ್ವಾಭಾವಿಕವಾಗಿ ಯಾವ ಕೆಲಸ ಇಷ್ಟ ಆಗುತ್ತೋ ಆ ಕೆಲಸವನ್ನ ಮಾಡೋದು. ಯಾವುದರ ಕಾರಣ ಅವನು ಆ ಕೆಲಸವನ್ನ ಮಾಡದೇ ಇರೋದಕ್ಕಾಗೋದಿಲ್ಲ. ಈಗ ನನ್ನ ಶರೀರ ನಿರ್ವಹಣೆ ಮಾಡ್ಕೊಳ್ಳೋದಕ್ಕಾದ್ರೂ ನಾನು ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕಲ್ವಾ. ಅದು ನನಗೆ ಮಾಡಲೇಬೇಕಾಗಿರುವಂತ ಕೆಲಸ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತೆ ಇಂಥ ಕೆಲಸವನ್ನ ಮಾಡಬೇಕಾದ್ರೆ ಅಂದ್ರೆ ಅರ್ಥ ನೋಡಿ, ಇವಾಗ ಯಜ್ಞ ಆಗಿರ್ಬೋದು, ದಾನ, ತಪ, ನಮ್ಮ ಶರೀರವನ್ನ ನಿರ್ವಹಣೆ ಮಾಡಕ್ಕೆ, ಜೀವನ ನಾವು ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಕೆಲಸಗಳನ್ನ ನಾನು ಮಾಡಲೇಬೇಕು. ಅದು ಎಂಥ ಕೆಲಸ? ಶಾಸ್ತ್ರಗಳಲ್ಲಿ ನನಗೆ ಅಂತ ಹೇಳಿರ್ತಾರೆ. ಮತ್ತೆ ನನಗೆ ಅದರಲ್ಲಿ ಆಸಕ್ತಿನೂ ಇರಬೇಕು. ಸ್ವಾಭಾವಿಕವಾಗಿ ನಮಗೆ ಆ ಕೆಲಸ ಮಾಡೋದಕ್ಕೆ ನಮಗೆ ಇಷ್ಟ ಆಗಬೇಕು. ಅದನ್ನ ಮಾಡದೇ ಇರೋದಕ್ಕಾಗಲ್ಲ, ಮಾಡಲೇಬೇಕಾಗಿರತ್ತೆ. ಯಾಕೆ? ನನ್ನ ಶರೀರ ನಿರ್ವಹಣೆ, ನನ್ನ ಕುಟುಂಬವನ್ನ ನೋಡ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ನಾವು ಕೆಲಸ ಅನ್ನೋದು ಮಾಡಲೇಬೇಕಾಗಿರತ್ತೆ. ಸೊ ಅಂಥ ಕೆಲಸವನ್ನ ಮಾಡಬೇಕಾದ್ರೆ ಒಬ್ಬ ಮನುಷ್ಯ
ಎಷ್ಟು ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೊಳ್ತಾನೋ ಮತ್ತು ಎಷ್ಟು ಅದರಲ್ಲೇ ಅವನು ಮುಳುಗಿ ಹೋಗ್ತಾನೋ ಅವನಿಗೆ ಈ ಒಂದು ಜಗತ್ತಿನ ಪರಿವೇ ಇಲ್ಲಿ ದೇವರ ಸ್ಮೃತಿ ಕೂಡ ಇರೋದಿಲ್ಲ. ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಾವು ಮಾಡ್ತಾ ಇದ್ದೀವಲ್ವ, ಅಲ್ಲೂ ಕೂಡ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವ ಇರುತ್ತೆ. ಆದರೆ ಎಷ್ಟು ಮುಳುಗಿ ಹೋಗ್ತಾನೆ ಆ ಕೆಲಸದಲ್ಲಿ ಅಂತಂದರೆ ಅವನಿಗೆ ದೇವರ ಸ್ಮೃತಿನೂ ಇರೋದಿಲ್ಲ ಮತ್ತು ಯಾವುದೇ ರೀತಿಯ ಜ್ಞಾನ ಕೂಡ ಇರೋದಿಲ್ವೋ. ಈ ರೀತಿ ಮಾಡೋದಿದೆಯಲ್ಲ, ಇದನ್ನು ಆಸಕ್ತಿಯಿಂದ ಸರ್ವತಾ ರಹಿತನಾಗೋದು ಅಂದರೆ ಏನು? ಯಾವುದೇ ಕೆಲಸ ಮಾಡಬೇಕಾದ್ರೆ ಮನಸ್ಸು ಕೂಡ ಸ್ವಲ್ಪ ಕೂಡ ಆಸಕ್ತಿಯಿಂದ ಇಲ್ಲದೆ ಇರುವಂಥದ್ದು. ನಾವು ಕೆಲಸಗಳಲ್ಲಿ ಆಸಕ್ತಿಯನ್ನು ಸರ್ವಥಾ ತ್ಯಾಗ ಮಾಡಿಬಿಡೋದು. ಅಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಮನಸ್ಸು ಕೂಡ ಅಲ್ಲಿರೋದಿಲ್ಲ, ಮನಸ್ಸು ಕೂಡ ಹೊರಟೋಗಿರುತ್ತೆ. ಅಂದರೆ ಈಗ ನಾವು ಅದನ್ನು ಗಮನಿಸೋದಿಲ್ಲ ಅಷ್ಟೇ. ನಾವು ಕೂಡ ಆ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಫುಲ್ಲು ಡೀಪಾಗಿ ಒಂದು ಇಂಟ್ರೆಸ್ಟಾಗಿ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಹೊಟ್ಟೆ ಹಸುವು ಗೊತ್ತಾಗೋದಿಲ್ಲ, ನಿದ್ದೆನೂ ಹೊರಟೋಗ್ಬಿಡುತ್ತೆ, ಅಕ್ಕಪಕ್ಕ ಯಾರಿದ್ದಾರೆ ಏನೂ ಗೊತ್ತಾಗೋದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಅಷ್ಟೊಂದು ಮುಳುಗಿ ಹೋಗಿರ್ತೀವಿ, ಮನಸ್ಸು ಕೂಡ ಅದರಲ್ಲಿ ಇರೋದಿಲ್ಲ ಅಂತ ಹೇಳಿದ್ಮೇಲೆ ಆ ರೀತಿ ಯಾರು ಡೀಪಾಗಿ, ಯಾಕೆ ಅಂತಂದರೆ ಅಲ್ಲಿ ಏನೂ ನಿನಗೆ ಇಚ್ಛೆಗಳಿರೋದಿಲ್ಲ ಅಥವಾ ಫಲಾಪೇಕ್ಷೆ ಇರೋದಿಲ್ಲ, ಆಸಕ್ತಿ ಕೂಡ ಇರೋದಿಲ್ಲ. ಆ ರೀತಿ ಮಾಡಿದಾಗ ಮಾತ್ರ ನಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೋದು. ಮನಸ್ಸು ಕೂಡ ಆಸಕ್ತಿಯಲ್ಲಿರೋದಿಲ್ಲ. ಮತ್ತು ನಮಗೆ ಆ ಕೆಲಸ ಮಾಡಿದಾಗ ನನಗೆ ಈ ಒಂದು ಪ್ರಪಂಚದಲ್ಲಿ ಏನೋ ಒಂದು ಸಿಗುತ್ತೆ ಅಥವಾ ಪರಲೋಕದಲ್ಲಿ ಏನೋ ಸಿಗುತ್ತೆ, ಆ ಫಲಾಪೇಕ್ಷೆನೂ ಇರಲ್ಲ. ಮೊದಲು ನಮಗೆ ಕೆಲಸದಲ್ಲೇ ನಮಗೆ ಎಷ್ಟು ಮುಳುಗೋಗಿರ್ತೀವಿ ಅಂತಂದರೆ ಅದರಲ್ಲೇ ಆಸಕ್ತಿ ಇಲ್ಲ ಅಂತಂದಮೇಲೆ ಇನ್ನು ಅದರ ಫಲದಲ್ಲಂತೂ ಆಸಕ್ತಿ ಮೊದಲೇ ಇರೋದಿಲ್ಲ. ಈ ರೀತಿ ಕೆಲಸ ಮಾಡಬೇಕಾದ್ರೆ ಈ ಲೋಕ ಆಗಿರ್ಬೋದು, ಪರಲೋಕದಲ್ಲಾಗಿರ್ಬೋದು, ಭೋಗಗಳು ಅಂತ ಇರುತ್ತಲ್ಲ. ಈಗ ನಾನೇನೋ ಒಂದು ಕೆಲಸ ಮಾಡಿದಾಗ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ, ಅದನ್ನು ನಾವು ಭೋಗಿಸ್ತೀವಿ. ಅದ್ರ ಎಲ್ಲವನ್ನೂ ಕೂಡ ಬಿಟ್ಟು, ಈಗ ಮಮತೆ, ಆಸಕ್ತಿ, ಅದ್ರ ಮೇಲೆ ಕಾಮನೇನೂ ಇರೋದಿಲ್ವೋ ಅದನ್ನು ಇಲ್ಲಿ ಕರ್ಮಫಲದ ಆಸಕ್ತಿಯನ್ನು ತ್ಯಾಗ ಮಾಡಿಬಿಡೋದು ಅಂತ. ಅಂದರೆ ಏನು? ನನಗೆ ಶಾಸ್ತ್ರವಿಹಿತವಾಗಿ ಏನೇನು ಕರ್ತವ್ಯ ಕರ್ಮಗಳಿದೆಯೋ ಅದನ್ನು ಯಾವುದೇ ಒಂದು ರೀತಿಯ ಆಸೆ, ಮಮತೆ, ಆಸಕ್ತಿ ಏನೂ ಇಲ್ಲದೆ ಮತ್ತು ನನ್ನ ಮನಸ್ಸು ಕೂಡ ಅಲ್ಲಿಲ್ಲದೆ ಅಷ್ಟೊಂದು ನಾನು ಇನ್ವಾಲ್ವ್ ಆಗಿ ಅಲ್ಲಿ ಕೆಲಸ ಮಾಡೋದು. ಅಲ್ಲಿ ದೇವರ ಸ್ಮೃತಿನೂ ಇರೋದಿಲ್ಲ, ಯಾವ ಜ್ಞಾನನೂ ಇರೋದಿಲ್ಲ, ನಮ್ಮ ಮನಸ್ಸು ಕೂಡ ಅಲ್ಲಿ ಇರೋದಿಲ್ಲ. ಅಷ್ಟು ಡೀಪಾಗಿ ನಾವು ಆ ಕೆಲಸದಲ್ಲಿ ಮುಳುಗಿ ನಾವು ಕೆಲಸ ಮಾಡ್ತೀವಲ್ವ, ಅದನ್ನು ಇಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡೋದು ಅಂತ ಅರ್ಥ. ಕರ್ಮಫಲಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡೋದು ಅಂತಂದರೆ ಈ ಒಂದು ಸ್ಥಿತಿಯಲ್ಲಿ ನಾವು ಕೆಲಸ ಮಾಡೋದನ್ನು ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಯಾವತ್ತಾದರೂ ಮಾಡಿದ್ದೀವ? ಕೆಲಸನ ಮಾಡಿರ್ತೀವಿ, ಬಟ್ ನಮಗೆ ನೆನಪಿರೋದಿಲ್ಲ ಅಷ್ಟೇ. ಯಾಕಂದರೆ ಒಂದಲ್ಲ ಒಂದು ಸರಿ ನಮಗಿಷ್ಟ ಆಗಿರುವಂಥ ಕೆಲಸ ಅಥವಾ ನಾವು ಯಾವುದಕ್ಕೂ ಆಸೆ ಪಡದೆ ಬರೀ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತೀವಲ್ವ, ಆ ಕೆಲಸಗಳಲ್ಲಿ ಇದಾಗಿರುತ್ತೆ, ಬಟ್ ನಾವು ಗಮನಿಸಿರೋದಿಲ್ಲ ಅಷ್ಟೇ. ಬಟ್ ಯಾರಿಗೆ ಸ್ವಾರ್ಥ, ನಾನು, ನಂದು ಅನ್ನೋವಂಥ ಒಂದು ಅಹಂಕಾರ ಆಗಿರ್ಬೋದು, ಮತ್ತು ಏನೇ ಇದ್ದರೂ ಅದರಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತಲ್ಲ, ಅಂಥವ್ರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಯಾಕಂದರೆ ಅವರು ಫುಲ್ಲು ಕಾನ್ಷಿಯಸ್ ಆಗಿರ್ತಾರೆ ಯಾವಾಗಲೂ. ಅವ್ರು ಮಾಡುವಂಥ ಪ್ರತಿ ಕೆಲಸದಲ್ಲಿ ಏನು ಸಿಗುತ್ತೆ ಅಂತ ನೋಡ್ತಾ ಇರ್ತಾರೆ, ಮತ್ತು ಇದು ನಂದು ಅನ್ನುವಂಥ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅದಕ್ಕೆ ಅಂಥವ್ರಿಗಿದು ಎಕ್ಸ್ಪೀರಿಯೆನ್ಸ್ ಆಗಿರೋದಿಲ್ಲ. ಬೇರೆಯವರಿಗೆ ಇದು ಯಾರು ನಂದು ನಾನು ಅನ್ನೋದನ್ನು ಕಡಿಮೆ, ಅಂದರೆ ಅದು ಇರೋದೇ ಇಲ್ಲ ಅಂತ ಇಟ್ಕೊಳ್ಳಿ. ತುಂಬ ಇಲ್ಲದೆ ಭಗವಂತನಿಗೋಸ್ಕರ ಅಂತ ಮಾಡೋರು ಇದ್ದಾರೆ. ಅದನ್ನು ಮಾಡಬೇಕಾದ್ರೂ ಕೂಡ ಮನಸ್ಸು ಕೆಲವೊಂದು ಸರಿ ಮನಸ್ಸು ಕೂಡ ಇಲ್ಲದೆ ನಾವು ಮುಳುಗಿ ಕೆಲಸವನ್ನು ಮಾಡಿರ್ತೀವಿ, ಬಟ್ ಅದನ್ನು ಗಮನಿಸ್ಬೇಕು. ಆವಾಗ ನಮಗೆ ಗೊತ್ತಾಗತ್ತೆ, ಓ ಹೌದು, ನಾನು ಈ ಕೆಲಸ ಮಾಡಬೇಕಾದ್ರೆ ನನಗಿದು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಮಗೆ ಗೊತ್ತಾಗಬೇಕು. ಆಯಿತಾ? ಈ ರೀತಿ ಮಾಡೋದನ್ನು ಕರ್ಮ ಫಲದಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡೋದು ಅಂತ ಹೇಳಿರೋದು. ಈಗ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.